ನಮಸ್ಕಾರ ಸ್ನೇಹಿತರೆ, ಈಗ ನೀವು ನೋಡ್ತಾ ಇದ್ದೀರಲ್ಲ ವಿಡಿಯೋ ಎಡಿಟಿಂಗ್ ಫುಲ್ ಸ್ಕ್ರೀನ್ ಬೀಟ್ ಮಾರ್ಕ್ ಚೆನ್ನಾಗಿ ಬಂದಿದೆ. ಸೊ ಈ ಫೋಟೋ ಜಾಗಗಳಲ್ಲಿ ನಿಮ್ಮ ಫೋಟೋಗಳನ್ನ ಹಾಕೊಂಡು ಎಡಿಟಿಂಗ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ಮಧ್ಯ ಮ್ಯೂಸಿಕ್ ಅನ್ನ ಮೀಟ್ ಮಾಡಿದ್ದೀನಿ ಕಾಪಿರೈಟ್ ಇಶ್ಯೂ ಇರೋದ್ರಿಂದ. ಸೊ ಹಾಗಾಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜಿಗೆ ಬಂದು ನೋಡಿದ್ರೆ ನಿಮಗೆ ಅಲ್ಲಿ ಯಾವುದೇ ತರ ಮ್ಯೂಟ್ ಇರೋದಿಲ್ಲ, ನಿಮಗೆ ಖಂಡಿತವಾಗಿ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ನೀವೇನಾದ್ರೂ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಎಡಿಟಿಂಗ್ ನ ಯಾವ ರೀತಿ ಎಡಿಟ್ ಮಾಡಬಹುದು ಅಂತ ಹೇಳಿ ಈಗ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ನೀವೇನಪ್ಪ ಮಾಡ್ಬೇಕಂತ ಹೇಳಿದ್ರೆ ಈ ಟ್ಯುಟೋರಿಯಲ್ ನ ನೀವು ಸ್ಕಿಪ್ ಮಾಡದೆ ನೋಡಬೇಕು. ಸ್ಕಿಪ್ ಮಾಡಿ ನೋಡಿದ್ರೆ ಸೊ ಮಧ್ಯದಲ್ಲಿ ಏನ್ ನಾನು ಸೆಟ್ಟಿಂಗ್ ಹೇಳಿರ್ತೀನಿ ಆ ಸೆಟ್ಟಿಂಗ್ಸ್ ನಿಮಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನೀವು ವಿಡಿಯೋ ಎಡಿಟಿಂಗ್ ಮಾಡ್ಬೇಕಾದ್ರೆ ತುಂಬಾ ಡಿಸ್ಟರ್ಬೆನ್ಸ್ ಆಗುತ್ತೆ. ಆದ್ರಿಂದ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ, ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ 2 ಪ್ರಾಜೆಕ್ಟ್ ಫೈಲ್ ಇರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ನಂತರ ವಿಡಿಯೋಸ್ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಮಾಡ್ಕೊಂಡಿದ ನಂತರ ನೀವು ಅಲೈಟ್ ಮೋಷನ್ ಆಪ್ ಅನ್ನ ಓಪನ್ ಮಾಡ್ಕೊಳ್ಬೇಕು. ನೋಡಿ, ಅಲೈಟ್ ಮೋಷನ್ ಆಪ್ ಓಪನ್ ಮಾಡ್ಕೊಂಡಿದ್ ಕೂಡಲೇ ಇಲ್ಲಿ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಈ ತರ ಪ್ರಾಜೆಕ್ಟ್ ಬರುತ್ತೆ. ಡೌನ್ಲೋಡ್ ಮಾಡಿದ್ರೆ ಸಾಕು. ಸೊ ಅದ್ರ ಮೇಲೆ ಟಚ್ ಮಾಡಿದ್ರೆ ಸೊ ನೀವು ಇಲ್ಲಿ ಡೈರೆಕ್ಟ್ ಆಗಿ ಇಂಪೋರ್ಟ್ ಆಗ್ಬಿಟ್ಟಿರುತ್ತೆ. ಬೀಟ್ ಮಾರ್ಕ್ ಬೈ ನಕ್ಷತ್ರಾಟೆಕ್ಸ್ಟುಡಿಯೋ 23 ಮತ್ತೆ ಶೇಕ್ ಎಫೆಕ್ಟ್ ನಕ್ಷತ್ರಾಟೆಕ್ಸ್ಟುಡಿಯೋ 23 ಅಂತ ಇರುತ್ತೆ. ಸೊ ಇಲ್ಲಿ ಮೊದಲನೇದು ಬೀಟ್ ಮಾರ್ಕ್ ಅಂತ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಬರುತ್ತೆ. ಸೊ ಇಲ್ಲಿಗೆ ನಿಮ್ಮ ಫೋಟೋವನ್ನ ಆಡ್ ಮಾಡಬೇಕು. ಆಡ್ ಮಾಡೋದಕ್ಕಿಂತ ಮೊದಲು ಇಲ್ಲಿಗೊಂದು ಫಸ್ಟ್ ಒಂದು ವಿಡಿಯೋವನ್ನ ಆಡ್ ಮಾಡಬೇಕು. ಆಡ್ ಮಾಡೋದಕ್ಕೆ ಇಲ್ಲಿ ಮೇಲ್ಗಡೆ ಆರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಒಂದು ರೆಡ್ ಲೈನ್ ಏನ್ ಕಾಣಿಸ್ತಿದೆ ನಿಮಗೆ, ಆ ರೆಡ್ ಲೈನ್ 0.3 ಮಿಲಿ ಸೆಕೆಂಡ್ ಬರುತ್ತೆ. ಸೊ ಇಲ್ಲಿಂದ ಒಂದು ವಿಡಿಯೋವನ್ನ ಆಡ್ ಮಾಡಬೇಕು. ಆಡ್ ಮಾಡೋದಕ್ಕೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಆ ಒಂದು ವಿಡಿಯೋವನ್ನ ಆಡ್ ಮಾಡಿ. ನೋಡಿ, ಈ ವಿಡಿಯೋ ಈ ರೀತಿ ಬರುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಆ ವಿಡಿಯೋ ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ 90 ಡಿಗ್ರಿಗೆ ಇಟ್ಕೊಳ್ಳಿ. 90 ಡಿಗ್ರಿಗೆ ಇಟ್ಕೊಂಡು ಸೊ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಸೀದಾ ನೆಕ್ಸ್ಟ್ ಈ ಒಂದು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಡಿ. ನೆಕ್ಸ್ಟ್ ರೆಡ್ ಲೈನ್ ಬರುತ್ತೆ. ರೆಡ್ ಲೈನ್ ಗೆ ನಾವು ಚೂರು ಮುಂದೆ ಬಂದ್ಬಿಟ್ಟು ನೋಡಿ ಈ ರೀತಿ ಆ ಒಂದು ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಇಂದ ಕಟ್ ಮಾಡ್ಬಿಡಿ. ಸೊ ಕಟ್ ಮಾಡ್ಬಿಟ್ಟು ಸ್ಟಾರ್ಟಿಂಗ್ ಬನ್ನಿ. ಮತ್ತೆ ಈಗ ಈ ಒಂದು ರೆಡ್ ಲೈನ್ ಇಂದ ಇವಾಗ ಫೋಟೋಗಳನ್ನ ಆಡ್ ಮಾಡಬೇಕು. ಈ ಒಂದು ಫೋಟೋ ಬೇರೆ ತರ ಆಡ್ ಮಾಡಬೇಕು, ತೋರಿಸ್ತೇನೆ ನಿಮ್ಗೆ. ಈಗ ಈ ಒಂದು ರೆಡ್ ಲೈನ್ ಬಂದ್ಬಿಟ್ಟು ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಒಂದು ಫೋಟೋವನ್ನ ಆಡ್ ಮಾಡಿ. ನೋಡಿ, ಈ ರೀತಿ ಚಿಕ್ಕದಾದ್ರೂ ಓಕೆ, ದೊಡ್ಡದಾದ್ರೂ ಓಕೆ, ಈ ರೀತಿ ಬರುತ್ತೆ ಫೋಟೋ. ಬಂದಾಗ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೋಟೋ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಸೊ ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಈ ರೀತಿ XY ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಈ ರೀತಿ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಈ ರೀತಿ ಸ್ವೈಪ್ ಮಾಡ್ಕೊಳ್ಳಿ. ಸ್ವೈಪ್ ಮಾಡ್ಕೊಂಡು ನೆಕ್ಸ್ಟ್ ರೆಡ್ ಲೈನ್ ಬರುತ್ತೆ. ರೆಡ್ ಲೈನ್ ನಾನು ಸ್ವಲ್ಪ ಮುಂದೆಗಡೆ ಬಂದ್ಬಿಟ್ಟು ನೋಡಿ ಈ ರೀತಿ ಸೊ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೋಟೋ ಎಕ್ಸ್ಟ್ರಾ ಆಗ್ಬಿಡುತ್ತೆ, ಕಮ್ಮಿ ಇರೋದು. ಸೊ ಈಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಈ ಒಂದು ಫೋಟೋ ಲೇಯರ್ ಏನ್ ಹಾಕಿದಿರಾ ಒತ್ತಿ ಇಟ್ಕೊಂಡು ನೋಡಿ ಈ ರೀತಿ ಕೆಳಗಡೆ ತಂದು ನಿಲ್ಲಿಸಿ. ಸೊ ಈಗ ಆ ವಿಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಲೆಂಡಿಂಗ್ ಒಪಾಸಿಟಿ ಸೆಲೆಕ್ಟ್ ಮಾಡ್ಕೊಂಡು ಲೈಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಕ್ರೀನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಸೊ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಮತ್ತೆ ಮೇಲ್ಗಡೆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರೆಡ್ ಲೈನ್ ಬರುತ್ತೆ. ಸೊ ಇಲ್ಲಿಂದ ಈ ರೆಡ್ ಲೈನ್ ಇಂದ ರೆಡ್ ಲೈನ್ಗೆ, ರೆಡ್ ಲೈನ್ ಇಂದ ರೆಡ್ ಲೈನ್ಗೆ ಫೋಟೋಗಳನ್ನ ಆಡ್ ಮಾಡಬೇಕು. ಆಡ್ ಮಾಡೋದಕ್ಕೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಒಂದು ಫೋಟೋವನ್ನ ಸೊ ಆಡ್ ಮಾಡಿ. ನೋಡಿ ಈ ರೀತಿ ಆಡ್ ಮಾಡ್ಕೊಂಡು ಮೇಲ್ಗಡೆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೆಡ್ ಲೈನ್ ಬರ್ತೀವಿ. ಅವಾಗ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಫೋಟೋನ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಮತ್ತೆ ಇದೇ ಪ್ರೊಸೀಜರ್ ಅಲ್ಲಿ ನೆಕ್ಸ್ಟ್ ಫೋಟೋಗಳನ್ನ ಆಡ್ ಮಾಡ್ಕೊಳ್ತಾ ಬನ್ನಿ. ನಾನೀಗ ವಿಡಿಯೋವನ್ನ ಸ್ಕಿಪ್ ಮಾಡ್ತೇನೆ, ಇಲ್ಲ ಅಂತ ಹೇಳಿದ್ರೆ ಟ್ಯುಟೋರಿಯಲ್ ತುಂಬಾ ಲಾಂಗ್ ಆಗ್ಬಿಡುತ್ತೆ. ಸೊ ಈಗ ಈ ಫೋಟೋಗಳೆಲ್ಲ ಆಡ್ ಮಾಡ್ಕೊಂಡಿದ ನಂತರ ಸೊ ಫುಲ್ ಬ್ಯಾಕ್ ಬಂದ್ಬಿಡಿ. ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ಶೇಕ್ ಎಫೆಕ್ಟ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಇಲ್ಲಿ ಮೊದಲನೇ ಫೋಟೋ ಏನ್ ಕಾಣಿಸ್ತಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಎಫೆಕ್ಟ್ ಅಂತ ಕೊಟ್ಬಿಟ್ಟು ಫುಲ್ ಬ್ಯಾಕ್ ಬನ್ನಿ. ಮತ್ತೆ ಇಲ್ಲಿ ಬೀಟ್ ಮಾರ್ಕ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಇಲ್ಲಿ ಏನ್ ಸ್ಟಾರ್ಟಿಂಗ್ ವಿಡಿಯೋ ಹಾಕಿದಿರೋ ವಿಡಿಯೋ ಆದ್ಮೇಲೆ ಒಂದು ಫೋಟೋ ಆದ್ಮೇಲೆ ಎರಡನೇ ಫೋಟೋ ಬರುತ್ತಲ್ಲ ಆ ಜಾಗಕ್ಕೆ ಬನ್ನಿ. ಈ ಎರಡನೇ ಫೋಟೋ ಜಾಗಕ್ಕೆ ಬಂದ್ಬಿಟ್ಟು ಸೊ ಇಲ್ಲಿ 3 ಫೋಟೋಗೆ ಈ ಒಂದು ಎಫೆಕ್ಟ್ ನ ಆಡ್ ಮಾಡಬೇಕು. ಆಡ್ ಮಾಡೋದಕ್ಕೆ ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಪೇಸ್ಟ್ ಎಫೆಕ್ಟ್ ಅಂತ ಕೊಡಿ. ಸೊ ಇದೇ ತರ 3 ಫೋಟೋ ಆಡ್ ಮಾಡಿ. ಸೊ ಈಗ 3 ಫೋಟೋ ಆಡ್ ಮಾಡಿದಾಯ್ತು. ಸೊ ಫುಲ್ ಬ್ಯಾಕ್ ಬಂದ್ಬಿಡಿ. ಮತ್ತೆ ಶೇಕ್ ಎಫೆಕ್ಟ್ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡು ಸೊ ಇಲ್ಲಿ 3ನೇ ಫೋಟೋ ಏನ್ ಕಾಣಿಸ್ತಿದೆ ನಿಮಗೆ, ಆ 3ನೇ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಾಪಿ ಎಫೆಕ್ಟ್ ಅಂತ ಕೊಡಿ. ಸೊ ಬ್ಯಾಕ್ ಬಂದ್ಬಿಡಿ ಫುಲ್. ಮತ್ತೆ ಬೀಟ್ ಮಾರ್ಕ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಇಲ್ಲಿ ಸ್ವಲ್ಪ ಈ ರೀತಿ ಸ್ವೈಪ್ ಮಾಡ್ಕೊಳ್ಳಿ. ಸ್ವೈಪ್ ಮಾಡ್ಕೊಂಡು ನಿಮ್ಗೆ ಇಲ್ಲಿ ಏನ್ ಡಬಲ್ ಲೈನ್ ಕಾಣಿಸ್ತಿದೆ ರೆಡ್ ಲೈನ್ ಮೇಲ್ಗಡೆ ನೋಡಿ, ಟೈಮ್ ಲೈನ್ ಅಲ್ಲಿ ಡಬಲ್ ಲೈನ್ ಡಬಲ್ ಲೈನ್ ಆದ್ಮೇಲೆ ಒಂದೊಂದು ಫೋಟೋ ಬರುತ್ತೆ. ಒಂದು ಫೋಟೋ ಅದೇ ತರ ಡಬಲ್ ಲೈನ್ ಆದ್ಮೇಲೆ ಎಲ್ಲಾ ಕಡೆಗೂ ಒಂದೊಂದು ಫೋಟೋಗೆ ಈ ಒಂದು ಎಫೆಕ್ಟ್ ನ ಆಡ್ ಮಾಡಬೇಕು. ಸ್ಟಾರ್ಟಿಂಗ್ ಬಂದ್ಬಿಡಿ. ಮತ್ತೆ ಈಗ ಬಂದ್ಬಿಟ್ಟು ಈಗ ಡಬಲ್ ಲೈನ್ ಹತ್ರ ಬನ್ನಿ. ನೋಡಿ ಡಬಲ್ ಲೈನ್ ಹತ್ರ ಏನ್ ಫೋಟೋ ಕಾಣಿಸ್ತಿದೆ ನಿಮಗೆ, ಡಬಲ್ ಲೈನ್ ಆದ್ಮೇಲೆ ಆ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಅಂತ ಕೊಡಿ. ಸೊ ಬ್ಯಾಕ್ ಬಂದ್ಬಿಡಿ. ಮತ್ತೆ ತಿರ್ಗಾ ಡಬಲ್ ಲೈನ್ ಎಲ್ಲಿದೆ ಅಲ್ಲಿ ನೋಡ್ಕೊಂಡು ಈ ಒಂದು ಎಫೆಕ್ಟ್ ನ ಆಡ್ ಮಾಡಿ.
ಸೊ ಆ್ಯಡ್ ಮಾಡಿದ ನಂತರ ಫುಲ್ ಬ್ಯಾಕ್ ಬಂದ್ಬಿಡಿ. ಬ್ಯಾಕ್ ಬಂದ್ಬಿಟ್ಟು ಮತ್ತೆ ಶೇಕ್ ಎಫೆಕ್ಟ್ ಓಪನ್ ಮಾಡ್ಕೊಳ್ಳಿ. ಹೀಗೆ ಎರಡನೇ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಎಫೆಕ್ಟ್ ಅಂತ ಕೊಡಿ. ಸೊ ಬ್ಯಾಕ್ ಬಂದ್ಬಿಟ್ಟು ಮತ್ತೆ ಬೀಟ್ ಮಾರ್ಕ್ ಓಪನ್ ಮಾಡ್ಕೊಳ್ಳಿ. ಸೊ ಈಗ ಯಾವ್ದಾವ್ದು ಫೋಟೋಗೆ ಆಡ್ ಮಾಡಿದಿರಿ ಎಫೆಕ್ಟ್ ಇನ್ನು ಎಷ್ಟು ಉಳಿದಿದೆಯಲ್ಲ ಫೋಟೋ. ಸೊ ಈಗ ಇಲ್ಲಿ 3 ಫೋಟೋ ಆಡ್ ಮಾಡಿದೀವಿ. 4ನೇ ಫೋಟೋ ಇಂದ ಉಳಿದಿದೆ ಬೇಜಾನ್ ಫೋಟೋಸ್ ಚಿಕ್ಕದು. ಸೊ ಏನ್ ಫೋಟೋ ಉಳಿದಿದೆ ಆ ಫೋಟೋಗೆ ಈ ಒಂದು ಎಫೆಕ್ಟ್ ನ ಆಡ್ ಮಾಡ್ಕೊಳ್ತಾ ಬನ್ನಿ. ಸೊ ಇಷ್ಟೆಲ್ಲ ಆಡ್ ಮಾಡ್ಕೊಂಡಿದ್ಮೇಲೆ ಫುಲ್ ಬ್ಯಾಕ್ ಬಂದ್ಬಿಡಿ. ಬ್ಯಾಕ್ ಬಂದ್ಬಿಟ್ಟು ಮತ್ತೆ ಶೇಕ್ ಎಫೆಕ್ಟ್ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಫೋಟೋ ಏನಾದ್ರೂ ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರೆ, ಸೊ ಕಲರಿಂಗ್ ಒಂದೇ ತರ ಇರಬೇಕು ಅಂತ ಹೇಳಿದ್ರೆ ಈ ಒಂದು ಫೋಟೋವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಾಪಿ ಎಫೆಕ್ಟ್ ಅಂತ ಕೊಡಿ. ಸೊ ಫುಲ್ ಬ್ಯಾಕ್ ಬಂದ್ಬಿಡಿ. ಬ್ಯಾಕ್ ಬಂದ್ಬಿಟ್ಟು ಮತ್ತೆ ಬೀಟ್ ಮಾರ್ಕ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಫೋಟೋ ಏನಿದೆ ಫೋಟೋದ ಹತ್ರ ಬನ್ನಿ. ನೋಡಿ ಈ ಫೋಟೋ ನೋಡಿ ಈ ರೀತಿ ಇದೆ. ನೀವು ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಈಗ ನೋಡಿ ಈ ರೀತಿ ಇದೆ. ಸೊ ಈ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ 1 ಮಿನಿಟ್ ಈ ಒಂದು ಇದನ್ನ ಆಫ್ ಮಾಡ್ಕೊಬಿಡಿ. ಆಫ್ ಮಾಡ್ಕೊಂಡು ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೇಸ್ಟ್ ಎಫೆಕ್ಟ್ ಅಂತ ಕೊಡಿ. ನೋಡಿ ಈ ರೀತಿ. ಸೊ ತುಂಬಾ ರೆಡ್ ಕಲರ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದೇ ತರ ಎಲ್ಲಾ ಫೋಟೋಸ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಒಂದು ಎಫೆಕ್ಟ್ ನ ಆಡ್ ಮಾಡ್ಕೊಳ್ಳೋದ್ರಿಂದ. ನೋಡಿ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೇಸ್ಟ್ ಎಫೆಕ್ಟ್ ಅಂತ ಕೊಡಿ. ಇದೇ ಪ್ರೊಸೀಜರ್ ಇಲ್ಲಿ ಎಲ್ಲಾ ಒಂದು ಫೋಟೋಗೆ ಈ ಒಂದು ಎಫೆಕ್ಟ್ ನ ಆಡ್ ಮಾಡ್ಕೊಳ್ತಾ ಬನ್ನಿ. ಸೊ ಎಲ್ಲಾ ಫೋಟೋಗಳಿಗೂ ಈ ರೀತಿ ಆಡ್ ಮಾಡ್ಕೊಂಡ್ಮೇಲೆ ಸ್ಟಾರ್ಟಿಂಗ್ ಬಂದ್ಬಿಡಿ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಈ ಒಂದು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಈ ಸೆಕೆಂಡ್ ರೆಡ್ ಲೈನ್ ಬನ್ನಿ. ಇಲ್ಲಿಂದ ಒಂದು ವಿಡಿಯೋವನ್ನ ಆಡ್ ಮಾಡಬೇಕು. ಆಡ್ ಮಾಡೋದಕ್ಕೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು ವಿಡಿಯೋವನ್ನ ಆಡ್ ಮಾಡಿ, ಪಾರ್ಟಿಕಲ್ ವಿಡಿಯೋ. ಸೊ ಈ ವಿಡಿಯೋವನ್ನ ಈ ರೀತಿ ಬರುತ್ತೆ. ಸೊ ಈ ವಿಡಿಯೋವನ್ನ ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಕೊಡಿ. ಸೊ ಕೊಟ್ಬಿಟ್ಟು ಇಲ್ಲಿ ಬ್ಲೆಂಡಿಂಗ್ ಸೆಲೆಕ್ಟ್ ಮಾಡ್ಕೊಂಡು ಲೈಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಕ್ರೀನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಸೊ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಒಂದ್ಸತಿ ಪ್ಲೇ ಮಾಡ್ಕೊಂಡು ನೋಡಿ. ನೋಡಿ ಈಗ ಈ ಒಂದು ಏನು ಪಾರ್ಟಿಕಲ್ ಲೇಯರ್ ಹಾಕಿದೀವೋ ತುಂಬಾ ಎಕ್ಸ್ಟ್ರಾ ಇದೆ. ಸೊ ಲಾಸ್ಟ್ ರೆಡ್ ಲೈನ್ ಬಂದ್ಬಿಟ್ಟು ಈ ಒಂದು ಪಾರ್ಟಿಕಲ್ ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಕಟ್ ಆಗ್ಬಿಡುತ್ತೆ. ಸೊ ಈಗ ಇಲ್ಲಿ ಮೇಲ್ಗಡೆ ಹಾರೋ ಮಾರ್ಕ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಎಕ್ಸ್ಪೋರ್ಟ್ ಅಂತ ಕೊಡಿ. ಸೊ ಈ ವಿಡಿಯೋ ನಿಮ್ಮ ಗ್ಯಾಲರಿಲಿ ಬಂದು ಸೇವ್ ಆಗಿರುತ್ತೆ. ಓಕೆ ಸ್ನೇಹಿತರೆ, ಈಗ ನೋಡಿದ್ರಲ್ಲ ಈ ಒಂದು ವಿಡಿಯೋ ಎಡಿಟಿಂಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ಇನ್ನೊಂದು ಒಳ್ಳೆಯ ವಿಡಿಯೋ ಎಡಿಟಿಂಗ್ ಅಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಫ್ರೆಂಡ್ಸ್.